ಗುರು ಎಲ್ಲೋ ಹೋಗ್ತಿದ್ವು ನಾವಿವಾಗ? ಇಲ್ಲೆಲ್ಲ ತಣ್ಣಗಾಗಷ್ಟರಲ್ಲಿ ನಾವು ಕಾರವಾರಕ್ಕೆ ಹೋಗಿ ಡೀಲ್ ಮುಗಿಸ್ಕೊಂಬರೋಣ. ನೀನ್ ಡೌನ್ ಆಗಿ ಮೆರೆಯೋದಕ್ಕೋಸ್ಕರ ನನ್ನ ಜೀವನನೇ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟೆ. ಗುರು ಸಾಯೋದಕ್ಕೆ, ನನ್ನ ಜೀವನ ಈ ರೀತಿ ಆಗೋದಕ್ಕೆ ನೀನೇ ಕಾರಣ. ಕಾಲ್ಸಿಗೆ ಹಾಕೊಂಡಿದೆ. ಶಿವನ್ ಕಾಲು ಗುರು. ಹುಷಾರ ಕೂತ್ಕೊಳ್ಳಿ ಶಿವು, ಕಿರ್ಚ್ಬೇಡ. ಜೀಪ್ ಸೌಂಡ್ ಆಯ್ತು, ನಡೀರಿ. ಅಮ್ಮ, ಕಾಲಾಗ್ತಿಲ್ಲ. ದೇವ್ರಣೆಗೂ ನೋಡಿ ತಡಿಯಕ್ಕಾಗ್ತಿಲ್ಲ. ಅಮ್ಮ, ಎಕ್ಸ್ಕ್ಯೂಸ್ ಮೈ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ಹಾಸ್ಪಿಟಲ್ ಇದೆಯಾ? ಚರ್ಚಿಂದ ಲೆಫ್ಟ್ ಸೈಡ್ಗೆ ಒಂದು 10 ಕಿಲೋಮೀಟರ್ಸ್ ಹೋದ್ರೆ BNS ಹಾಸ್ಪಿಟಲ್ ಅಂತ ಇದೆ, ಹೋಗಿ. ಥ್ಯಾಂಕ್ ಯು. ಫಾದರ್, ನನ್ನಿಂದ ಒಂದು ತಪ್ಪಾಗಿದೆ. ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಗಿಲ್ಟಿ. ಕನ್ಫೆಸ್ ಮಾಡಲೇಬೇಕು ಅನ್ನಿಸ್ತಾ ಇದೆ. 3 ದಿನದ ಹಿಂದೆ ಒಬ್ಬ ಹುಡುಗ ನನ್ನ ಮದುವೆ ಆಗ್ತೀನಿ ಅಂತ ಕೇಳ್ದ. ನನಗೆ ಗೊತ್ತಿರೋ ಹುಡುಗನೇ, ತುಂಬ ಒಳ್ಳೆ ಹುಡುಗ. ಆ್ಯಂಡ್ ಐ ಥಿಂಕ್ ಹಿ ರಿಯಲಿ ಲವ್ಸ್ ಮೀ. ಆದರೂ ಆ ಪ್ರಪೋಸಲ್ನ ನಾನು ರಿಜೆಕ್ಟ್ ಮಾಡಿದೆ. ಅವನ ಮನಸ್ಸಿಗೆ ತುಂಬ ನೋವಾಯಿತು. ಅಷ್ಟೊಳ್ಳೆ ಮನಸ್ಸನ್ನು ನೋಯಿಸ್ಬಿಟ್ನಲ್ಲ ಅಂತ ಗಿಲ್ಟ್ ಕಾಡ್ತಾ ಇದೆ ಫಾದರ್.
ಒಳ್ಳೆ ಪ್ರೀತಿ ಅಂತ ಹೇಳ್ತಾ ಇದೀಯ. ಅಂತ ಪ್ರಪೋಸಲ್ನ ಯಾಕೆ ರಿಜೆಕ್ಟ್ ಮಾಡಿದೆ? ಗುರು ಇದೇನ್ ಗುರು ಎಸದ್ ಬಿಡೋಣ ಅನಿಸ್ತದೆ. ಇಷ್ಟು ಅಪ್ಪ ಮೊಬೈಲು ಸಿಗ್ನಲ್ಲೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ಏನಾದ್ರೂ ಹೆಲ್ಪ್ ಬೇಕಾಗಿತ್ತಾ? ಇಲ್ಲೇ ಹತ್ತಿರ ಹಾಸ್ಪಿಟಲ್ ಇದೆ ಅಂತ ದಾರಿ ಗೊತ್ತಾಗ್ತಿಲ್ಲ. ನಾ ಹೇಳ್ತೀನಿ, ಬನ್ನಿ. ಓವರ್ ಸ್ವಲ್ಪ ತಡ್ಕೊಳ್ಳೋ. ಇವ್ರಿಗೇನಾಯ್ತು? ಕಾಲು ಕ್ಯಾಡ್ಬರೀಸ್ ಚಾಕ್ಲೇಟ್ ತರ ಮುದ್ದೆ ಆಗಿದೆ. ಇಂಥ ಸೀರಿಯಸ್ ಸಿಚುವೇಶನ್ ನ ಕಾಮಿಡಿ ಆಗಿ ತಗೊಳ್ಳೋದು ಪೊಲೀಸ್ನವರಿಗೆ ಮಾತ್ರ ಸಾಧ್ಯ. ಹೇಗಾಯ್ತಿದ್ದು? ಅದೇ ಕಳ್ಳ ಪೊಲೀಸ್ ಚೇಸ್. ಓ, ನೀವೇನೇ ಹೇಳಿ, ಈ ನಡುವೆ ಪೊಲೀಸರಿಗಿಂತ ಕಳ್ರೇ ವೆರಿ ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್. ಕಳ್ಳರು ಇಂಟೆಲಿಜೆಂಟ್ ಆಗಿದ್ರೆ ತಾನೆ ಪೊಲೀಸ್ನವ್ರಿಗೂ ಕೆಲಸ ಸಿಗೋದು. ಸಾಹೇಬ್ರು ಡ್ರೈವ್ ಮಾಡ್ತಾ ಇದಾರೆ. ಓವರ್. ನೀವೇನ್ ಮಾಡ್ಕೊಂಡಿದ್ದೀರಿ? ಈಗ ಹೋಗ್ತಾ ಇದೀವಲ್ಲ, ಅದೇ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದೊಂದು ಪ್ರೈವೇಟ್ ಹಾಸ್ಪಿಟಲ್. ಜೊತೆಗೆ ಯೋಗ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಬಡವರಿಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಇಲ್ಲಿಗೆ ಬಂದಿರೋ ಯಾವ ಪೇಷಂಟ್ಸು ಗುಣ ಆಗದೆ ಹೋಗೇ ಇಲ್ಲ. ನಾನು ಮ್ಯಾನೇಜ್ಮೆಂಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿದ್ದೀನಿ. ಐ ಸಿ, ವೆರಿ ನೈಸ್.